ನಿಮಗೆ ನಾಗದೋಷ ಇದೆಯಾ? ಹಾಗಾದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬನ್ನಿ ಅಂತ ತುಂಬಾ ಜನ ಹೇಳೋದನ್ನ ಕೇಳಿರ್ತೀರ. ಅದ್ಯಾಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗ ರೂಪದಲ್ಲಿ ಪೂಜೆ ಮಾಡೋದರ ಹಿಂದೆ ಒಂದು ಕಥೆ ಇದೆ. ತಾರಕಾಸುರನ ಸಂಹರಿಸಿದ ಕಾರ್ತಿಕೇಯ ಕುಕ್ಕೆಯಲ್ಲಿ ಬಂದು ನೆಲೆಯಾಗ್ತಾರೆ. ಒಂದು ದಿನ ಸರ್ಪಗಳ ರಾಜ ಆದ ವಾಸುಕಿ ಮೇಲೆ ಗರುಡ ಆಕ್ರಮಣವನ್ನ ಮಾಡ್ತಾರೆ. ಆಗ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೆನೆದು ನನ್ನನ್ನು ಕಾಪಾಡು ಅಂತ ಕೇಳ್ಕೊಂತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಗರುಡನಿಂದ ವಾಸುಕಿಯನ್ನ ರಕ್ಷಿಸಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಕೆಳಗಡೆ ವಾಸುಕಿಗೆ ಆಶ್ರಯವನ್ನ ಕೊಡ್ತಾರೆ. ಅವತ್ತಿಂದ ಕುಕ್ಕೆ ಸುಬ್ರಹ್ಮಣ್ಯ ಸರ್ಪಗಳ ವಾಸಸ್ಥಾನ ಆಗಿದೆ. ಸರ್ಪಗಳ ಮೂಲ ಅದಾದ್ರಿಂದ ಅಲ್ಲಿ ಹೋಗಿ ನಾಗದೋಷಗಳಿಗೆ ಪರಿಹಾರವನ್ನ ಮಾಡ್ಕೊಂಡು ಬರ್ತಾರೆ. ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕೆಳಗಡೆ ಆದಿಶೇಷ ಹಾಗೆ ವಾಸುಕಿಯನ್ನ ನಾವು ನೋಡ್ಬೋದು. ಈಗಲೂ ಕೂಡ ವಾಸುಕಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಇದ್ದಾರೆ ಅನ್ನೋ ನಂಬಿಕೆ ಇದೆ. ವಾಸುಕಿಯಿಂದ ಬರ್ತಿದ್ದಂತಹ ವಿಷಗಾಳಿಯಿಂದ ಭಕ್ತರಿಗೆ ಹಾನಿ ಉಂಟಾಗಬಾರ್ದು ಅಂತ ಹೇಳಿ ದೇವಾಲಯದ ಪ್ರವೇಶದ ದ್ವಾರದ ಹತ್ರ ಒಂದು ಗರುಡ ಕಂಬವನ್ನ ಇಡ್ತಾರೆ. ಅದು ಆ ವಿಷಗಾಳಿಯಿಂದ ಭಕ್ತರನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ. ನೀವು ಕುಕ್ಕೆಗೆ ಹೋಗಿದ್ದೀರಾ?